ಮನೆಯಲ್ಲಿ ಫ್ರೀ ಆಗಿದ್ದೀರಿ, ಮಕ್ಕಳ ಜೊತೆ ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡಿದ್ದೀರಿ, ಅದನ್ನು ಒಂದು 10 ನಿಮಿಷ ಫ್ರೀ ಮಾಡಿಕೊಂಡು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ವಿಡಿಯೋನ ಫ್ರೀ ಆಫ್ ಮೈಂಡಲ್ಲಿ ಯಾವುದೇ ಟೆನ್ಷನ್ ಇಲ್ದೇ ನೋಡಿ. EPFO 95 ಈ ಯೋಜನೆಯಲ್ಲಿ ಯಾರ್ಯಾರು ನೌಕರರು ಹಾಗೂ ಪಿಂಚಣಿದಾರರು ಹೈಯರ್ ಪೆನ್ಷನನ್ನು ಪಡಿಬಹುದು. ಹೈಯರ್ ಪೆನ್ಷನ್ ಪಡೆಯೋದಕ್ಕೆ ಇರುವಂಥ ಮಾನದಂಡಗಳೇನು, ಈ ಹೈಯರ್ ಪೆನ್ಷನ್ ಗೊಂದಲದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿನ ಅಂಶವೇನು, ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆಯಲ್ಲಿ ಏನಿದೆ, ಈ ಎಲ್ಲ ಮಾಹಿತಿಯನ್ನು ತಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಯೂಸ್ಫುಲ್ ಆದ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನಿಮ್ಮ ಸ್ನೇಹಿತರು ಯಾರ್ಯಾರು ಹೈಯರ್ ಪೆನ್ಷನ್ನಿಂದ ವಂಚಿತರಾಗಿದ್ದಾರೋ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಇದರ ಉಪಯೋಗ ಪಡ್ಕೊಳ್ಳಿ. ಶೇರ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಲ್ಲ ಸ್ನೇಹಿತರೆ? EPFO 95 1995ರಲ್ಲಿ ನೌಕರರ ಹಾಗೂ ಪಿಂಚಣಿದಾರರ ಉಪಯೋಗಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಈ ಜಾರಿಗೆ ತಂದಂಥ ಸಮಯದಲ್ಲಿ ನಿಮ್ಮ ಸಂಬಳ ಎಷ್ಟೇ ಇದ್ದರೂ ಕೂಡ ಅದರಲ್ಲಿ ಕೇವಲ 6,500 ರೂಪಾಯಿಯಲ್ಲಿ 12% EPF ಮತ್ತು EPSಗೆ ಅಪ್ಲೈ ಮಾಡ್ಕೊಂಡು ನೀವು ಪೆನ್ಷನನ್ನು ಪಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ತದನಂತರ 1996ರಲ್ಲಿ ಪ್ಯಾರಾಗ್ರಾಫ್ 11(3) ಒಂದನ್ನು ಆ್ಯಡ್ ಮಾಡಿ ಈ ಹಿಂದೆ ಇದ್ದಂಥ 6,500 ಮಿತಿಯನ್ನು ಕಡಿಮೆ ಮಾಡಿ ನೀವು ಎಷ್ಟು ಸ್ಯಾಲ್ರಿ ತಗೊಳ್ತಾ ಇದ್ದೀರಿ, ಬೈ ಚಾನ್ಸ್ ನೀವು 25,000 ತಗೊಬೋದು, ಅಥವಾ 50,000 ತಗೊಬೋದು, ಅಥವಾ 75,000 ತಗೊಬೋದು. ಈ ಸಂಬಳದಲ್ಲಿ 12%ಅನ್ನು ನೀವು ಹೆಚ್ಚುವರಿ ಪೆನ್ಷನ್ ಪ್ಲಾನಿಗೆ ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು. ಈ ಸಮಯದಲ್ಲಿ ಯಾರ್ಯಾರು EPFOದಲ್ಲಿ EPSನಲ್ಲಿ ಇದ್ದರೂ ಅವರಿಗೆ ಈ ಹೈಯರ್ ಪೆನ್ಷನ್ ಪ್ಲಾನಿಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ 6 ತಿಂಗಳ ಅವಕಾಶವನ್ನು ಕೊಡ್ತು. ಈ 6 ತಿಂಗಳಲ್ಲಿ ನೀವು ಯಾರ್ಯಾರು ಹೈಯರ್ ಪೆನ್ಷನ್ ಬೇಕೋ ಅವರು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಸರ್ಕಾರ ಒಂದು ಆಪ್ಷನನ್ನು ಕೊಡ್ತು. ಕೆಲವರು ಹಳೆ ಪೆನ್ಷನಲ್ಲೇ ಇರ್ಬೋದು, ಅಥವಾ ಹೈಯರ್ ಪೆನ್ಷನ್ ಯಾರ್ಯಾರು ಬೇಕೋ ಅವರು ಅಪ್ಲೈ ಮಾಡ್ಕೊಬೋದು ಅಂತ ಒಂದು ಆಪ್ಷನ್ ಕೊಟ್ಟಿತ್ತು. ಆ ಆಪ್ಷನನ್ನು ಯಾರ್ಯಾರು ಉಪಯೋಗಿಸ್ಕೊಂಡಿದ್ದೀರಿ ಅವರಿಗೆ ಹೆಚ್ಚಿನ ಪೆನ್ಷನ್ ಸಿಗುವಂಥ ಪ್ಲಾನಿಗೆ ಅವರು ಜಾಯ್ನ್ ಆದರು. ಇದಾದ ಮೇಲೆ ಸ್ನೇಹಿತರೆ 2014 ಸೆಪ್ಟೆಂಬರ್ 1ರಂದು ಕೇಂದ್ರ ಸರ್ಕಾರ ಈ EPFO 95ಗೆ ಒಂದು ಅಮೆಂಡ್ಮೆಂಟನ್ನು ತಂತು. ಏನು, ನೀವು ಹೈಯರ್ ಪೆನ್ಷನ್ ಆ್ಯಕ್ಚುಯಲ್ ಸ್ಯಾಲ್ರಿಯಲ್ಲಿ 12% ನೀವು ಹೈಯರ್ ಪೆನ್ಷನ್ನಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದಿತ್ತು. ಆ ಮಿತಿಯನ್ನು ಸರ್ಕಾರ 15,000ಕ್ಕೆ ಮಿತಿಗೊಳಿಸ್ತು. 6,500ದಿಂದ 15,000 ಆ್ಯಕ್ಚುಯಲ್ ಸ್ಯಾಲ್ರಿಗೆ ಹೈಯರ್ ಪೆನ್ಷನ್ ತೆಗಿತಾ ಇರೋದನ್ನು ಪದ್ಧತಿನ ತೆಗೆದುಹಾಕ್ತು. ತಾವು ಎಷ್ಟೇ ಸಂಬಳ ತಗೊಬೋದು, 2 ಲಕ್ಷ ತಗೊಬೋದು, 1.5 ಲಕ್ಷ ತಗೊಬೋದು, 1 ಲಕ್ಷ, ಅದರಲ್ಲಿ ಕೇವಲ 15,000 ರೂಪಾಯಿಯಲ್ಲಿ 12%ಅನ್ನು EPFO 95ಅಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಒಂದು ಹೊಸ ಕಾನೂನನ್ನು ಕೇಂದ್ರ ಸರ್ಕಾರ ತಂತು. ನೌಕರರು 2014 ಸೆಪ್ಟೆಂಬರ್ 1ಕ್ಕಿಂತ ಹಿಂದೆ ಏನು ಹೈಯರ್ ಪೆನ್ಷನ್ ಪ್ಲಾನನ್ನು ಪಡಿತಾ ಇದ್ರು, ಅಥವಾ EPFO 95 ಪ್ಲಾನನ್ನು ಪಡಿತಾ ಇದ್ರು, ಅವರಿಗೋಸ್ಕರ ಸೆಪ್ಟೆಂಬರ್ 1ಕ್ಕಿಂತ ಮುಂಚಿತವಾಗಿ ರಿಟೈರ್ಡ್ ಆದಂಥವರಿಗೆ ಯಾರು ಫಸ್ಟ್ ಜಾಯಿಂಟ್ ಆಪ್ಷನನ್ನು ಎಕ್ಸಿಕ್ಯೂಟ್ ಮಾಡಿದ್ರೋ ಅಂಥವರಿಗಾಗಿ ಏನು ಸರ್ಕಾರ ಆಪ್ಷನ್ ಕೊಟ್ಟಿತ್ತಲ್ಲ, ಪ್ಯಾರಾಗ್ರಾಫ್ 11(3) ಪ್ರಕಾರ 6 ತಿಂಗಳಲ್ಲಿ ಹೈಯರ್ ಪೆನ್ಷನ್ನಿಗೆ ಯಾರ್ಯಾರು ಅಪ್ಲೈ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಫಸ್ಟ್ ಜಾಯಿಂಟ್ ಆಪ್ಷನನ್ನು ಕೊಟ್ಟಿತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡವರಿಗೆ 2014 ಸೆಪ್ಟೆಂಬರ್ 1ಕ್ಕಿಂತ ಮುಂಚೆ ರಿಟೈರ್ಡ್ ಆದವರು ಈ ಹೈಯರ್ ಪೆನ್ಷನ್ ಪ್ಲಾನಿಗೆ ಅಪ್ಲೈ ಮಾಡಿ EPF ಇಂದ ರಿಜೆಕ್ಟ್ ಆದಂಥವರು, ಇಂಥವರಿಗೂ ಕೂಡ ಹೈಯರ್ ಪೆನ್ಷನ್ ಪ್ಲಾನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತು. ಸ್ನೇಹಿತರೆ 2014ರಲ್ಲಿ ಏನು ಕೇಂದ್ರ ಸರ್ಕಾರ ಹೊರಡಿಸಿದಂಥ ಸರ್ಕ್ಯುಲರಲ್ಲಿ ಕೆಲವೊಂದು ಗೊಂದಲ ಇತ್ತು. ಏನಂದರೆ 2014 ಸೆಪ್ಟೆಂಬರ್ 1ಕ್ಕಿಂತ ಮುಂಚಿತವಾಗಿ EPFOಗೆ ಜಾಯ್ನ್ ಆಗಿದ್ದಾರೆ, ತಮ್ಮ ವಂತಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ, ಫಸ್ಟ್ ಜಾಯಿಂಟ್ ಆಪ್ಷನನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡಿಲ್ಲ.
ಅಂಥವರಿಗೆ ಮತ್ತು 2014 ನಂತರ ಈ ಕಾಯ್ದೆ ಜಾರಿಯಾದ ನಂತರ ರಿಟೈರ್ಡ್ ಆದಂಥವರಿಗೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರಲಿಲ್ಲ. ಈ ಬಗ್ಗೆ ಕೆಲವಾರು ನೌಕರರು ಹಾಗೂ ಪಿಂಚಣಿದಾರರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಹಲವಾರು ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದು ಸುಪ್ರೀಂ ಕೋರ್ಟ್ ಇಂತಹ ಕೆಟಗರಿ ಇರೋದವರಿಗೂ ಕೂಡ ಹೈಯರ್ ಪೆನ್ಷನ್ ಪ್ಲಾನಿಗೆ ಎಲಿಜಿಬಿಲಿಟಿ ಮಾಡಬೇಕು, ಇವ್ರನ್ನೂ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತು. ಈ ಐತಿಹಾಸಿಕ ತೀರ್ಪನ್ನು ಒಳಗೊಂಡಂತೆ ಕೇಂದ್ರ ಸರ್ಕಾರ 2023 ಫೆಬ್ರವರಿಯಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿ ಯಾರ್ಯಾರು ಹೈಯರ್ ಪೆನ್ಷನ್ ಪ್ಲಾನಿಗೆ ಎಲಿಜಿಬಲ್ಲು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವನ್ನು ಕೊಡ್ತು. ಈ ಉಲ್ಲೇಖವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಹಳೆ ಪೆನ್ಷನ್ ಪ್ಲಾನಲ್ಲಿ ಎಷ್ಟು ಪೆನ್ಷನ್ ಪಡ್ಕೊಬೋದು ಅಥವಾ ಹೊಸ ಪೆನ್ಷನ್ ಪ್ಲಾನು ಅಂದರೆ ಹೈಯರ್ ಪೆನ್ಷನ್ ಪ್ಲಾನ್ನಲ್ಲಿ ಎಷ್ಟು ಪೆನ್ಷನನ್ನು ಪಡ್ಕೊಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ತಿಳ್ಕೊಂಡು ನೆಕ್ಸ್ಟು ಆ ಎಲಿಜಿಬಿಲಿಟಿ ಲೀಸ್ಟನ್ನು ನೋಡೋಣ. ಗರಿಷ್ಠ 15 ತಿಂಗಳ ಸ್ಯಾಲ್ರಿ ಬದಲಿಗೆ 60 ತಿಂಗಳ ಸರಾಸರಿ ಸ್ಯಾಲ್ರಿಯನ್ನು ಪಿಂಚಣಿಗೆ ಲೆಕ್ಕಾಚಾರಕ್ಕೆ ತೆಗೆದುಕೊಂಡಾಗ ತುಂಬ ಉಪಯೋಗ ಆಗತ್ತೆ. ಹಳೆ ಏನು 2014ರಲ್ಲಿ ಕೊಟ್ಟಂಥ ಪೆನ್ಷನ್ ಪ್ಲಾನ್ ಪ್ರಕಾರ 15,000ಕ್ಕೆ ಇಂಟು 22 ವರ್ಷ ಡಿವೈಡೆಡ್ ಬೈ 70 ಎಷ್ಟಾಗತ್ತೆ ಅಂದರೆ ಪ್ರತಿ ತಿಂಗಳು ನೀವು 4,714 ರೂಪಾಯಿ ಮಾತ್ರ ಪೆನ್ಷನ್ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದೇ ಹೈಯರ್ ಪೆನ್ಷನ್ ಪ್ಲಾನನ್ನು ಯಾರ್ಯಾರು ಪಡ್ಕೊಳ್ಳೋಕ್ಕೆ ಅರ್ಹರಾಗಿದ್ದಾರೆ ಅವರಿಗೆ ಏನು ಪ್ಯಾರಾಗ್ರಾಫ್ 11(2) ಪ್ರಕಾರ ನಿಮ್ಮ ಸ್ಯಾಲ್ರಿ ಒಂದು 75,000 ಇದೆ ಅಂದ್ಕೊಳ್ಳಿ, 22 ವರ್ಷ